ಇವತ್ತಲ್ವಾ ಗುರು ನನ್ನ ಲಕ್ಕು. ಊರು ಬಿಟ್ಟು ಊರು ಬಂದ್ಬಿಟ್ಟು ಎಲ್ಲ ಇಲ್ಲಿ ಬಂದು ಆದ್ರೆ ಆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅದರಲ್ಲೂ ದೌಲತ್ಗಳು ನೋಡು. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 56ನೇ ದಿನದ ಚಾಲೆಂಜು. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಕಡಿಮೆ ಇದೆ ಪಾರ್ಸಲ್ಲು. ಬರೀ 37 ಬಂದಿದೆ. 37 ಪಾರ್ಸಲ್ ಡೆಲಿವರಿ ಮಾಡಬೇಕು. ಮತ್ತು 10 ಗಂಟೆ ಮೇಲೆ ಎಷ್ಟು ಬರ್ತೋ ಗೊತ್ತಿಲ್ಲ, ಅದು ಕಡಿಮೆ ಅಂದ್ಕೊಂಡಿದ್ದೀನಿ. ಎರಡು ಸೇರಿ ಒಂದು 60 ಆಗ್ಬೋದು ಅಷ್ಟೇ. ಈಗ ಬೆಂಗಳೂರಲ್ಲಿ ಜನಗಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ರೋಡ್ ಕೂಡ ಅದಕ್ಕೆ ಖಾಲಿ ಇದೆ, ಅದಕ್ಕೆ ನಮ್ಮ ಪಾರ್ಸಲ್ಲು ಕಡಿಮೆ ಆಗ್ಬಿಟ್ಟಿದೆ. ಆರಾಮಾಗಿ ರಜೆ ತಗೊಂಡು ಸುತ್ತಾಡ್ಬೋದಿತ್ತು. ಈ ಥರ ಆಗೈತೆ ಅಂತ ಗೊತ್ತಾಗಿದ್ರೆ ಬಿಡಿ. ಇನ್ನು 3 ದಿನ ಅಲ್ವಾ, ಇನ್ನು ಇವತ್ತು ಬಿಟ್ಟರೆ ಇನ್ನು 4 ದಿನ ಇದೆ. ಈ 4 ದಿನ ಚಾಲೆಂಜ್ ಆದರೆ ಮುಗಿಯುತ್ತೆ. ಆಮೇಲೆ ತಗೊಳ್ಳೋಣ ರಜಾನ, ಸ್ವಲ್ಪ ಸುತ್ತಾಡೋಣ. ಸ್ವಲ್ಪ ಏನೋ ರಜಾ ಇಲ್ದೇ ಕೆಲಸ ಮಾಡಿ ಮಾಡಿ ಮೈಕೈ ನಾವೆಲ್ಲ ಬಂದ್ಬಿಟ್ಟಿದೆ. ರಜಾ ತಗೊಳ್ಳೋಣ ಮುಂದಿನ ತಿಂಗಳು, ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಯಾವ್ಯಾವ ಪ್ಲೇಸ್ಗೆಲ್ಲ ಹೋಗ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಸಪೋರ್ಟ್ ಮಾಡಿ. ಇನ್ನು ಗಾಡಿ ಬಂದೈತೆ ಅಂದ್ಕೊಂಡೆ, ಇನ್ನು ಗಾಡಿ ಬಂದಿಲ್ಲ. ಕಡಿಮೆ ಅಲ್ವಾ, ನಡೆಯುತ್ತೆ. ಇವತ್ತು ಅಷ್ಟೇ ಬೇಗ ಮಾಡಿ ಬೇಗ ಮುಗಿಸ್ಕೊಂಡು ಹೋಗೋ ಪ್ಲ್ಯಾನ್ ಇದೆ. ನಾನು ಸ್ವೆಟರ್ ಹಾಕೊಂಡು ಬಂದಿಲ್ಲ, ಟೋಪಿನೂ ಹಾಕೊಂಡು ಬಂದಿಲ್ಲ. ಚಳಿ ಮಾತ್ರ ಅಷ್ಟಕ್ಕಷ್ಟೇನೆ, ಸ್ವಲ್ಪ ಗಗ್ಗ ಅಂತ ಇದೆ. 35 ಪಾರ್ಸಲ್ ಮಾತ್ರ ಇದೆ. ನಾನು ಇನ್ನೂ ಡ್ಯೂಟಿ ಸ್ಟಾರ್ಟ್ ಮಾಡಿಲ್ಲ. ಆವಾಗಲೇ ಲೋಡ್ ಕಡಿಮೆ ಬಂದಿತ್ತು ಅಂದ್ಬಿಟ್ಟು ಎಲ್ಲ ದೊಡ್ಡಿಸಿ ಅಲ್ಲೇ ಗಾಡಿ ಬಿಟ್ಟು ಬಂದಿದ್ದೀನಿ. ಇವಾಗ ಮತ್ತೆ ಲೋಡ್ ಬಂದಿದೆ, ಅದೊಂದು 30 ಇದೆ. ಬೆಳಗ್ಗೆ ಬಂದಿತ್ತಲ್ಲ, ಆ ಲೋಡ್ ಕೂಡ 30 ಇದೆ. ಸೇಮ್ ರೂಟ್ ಹೋಗ್ಬೇಕು, ಸೇಮ್ ಅಪಾರ್ಟ್ಮೆಂಟ್ ಹೋಗಬೇಕು. ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು, ಈ ಎನರ್ಜಿ ವೇಸ್ಟು. ಅದಕ್ಕೋಸ್ಕರ ಗಾಡಿನ ಆಫೀಸ್ ಹತ್ರನೇ ಬಿಟ್ಟಿದ್ದೀನಿ. ನಮ್ಮ ಮನೆ ಹತ್ರ ಇಲ್ಲಿ. ಇದು ಆಫೀಸ್ ಅಂದೇ ಆ ಥರ ದೊಡ್ಡ ಆಫೀಸ್ ಅಲ್ಲ, ಸುಮ್ಮನೆ ಡೈಲಿ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ. ಅದಕ್ಕೀಗ ಅದು ಏನು ಬರುತ್ತೋ ಅದನ್ನು ತೊಗೊಂಡು ಹೋಗ್ಬಿಟ್ಟಿಗೆ ಸ್ಟಾರ್ಟ್ ಮಾಡಿ 12 ಗಂಟೆ ಒಳಗೆ ಮುಗಿಸ್ಬೇಕು. 9:20 ಏನೋ ಟೈಮ್ 9:20 ಆಗಿದೆ. ಬಂದಿದೆ ಲೋಡು. ಅಲ್ಲಿ ಚೀಲ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಈಗ ಎತ್ಕೊಂಡೋಗಿ ಕೆಲಸ ಮಾಡೋದಷ್ಟೇ. ಏನೇ ಇಳಿಯೇ ನಿಮ್ಮ ಅಜ್ಜಿ ಮಕ ಚಳಿ ಅಲ್ಲಿ ಇದೈತೆ, ಏನಾದ್ರು ಮಕ ಗೀಗ ಚೆಚ್ಕೊಂಡಿಯಾ? ಓ, ಚೀಲ ತೂತಾಗಿದೆ. ಈಗಾಗಲೇ ಬಿಟ್ಟು ಹೋಗಿದ್ದು ಬ್ಯಾಗ್ ಇಲ್ಲ ಇದೆ. ಇವಾಗ 2 ಬಂದಿದೆ. ದೋಣಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಟೋಟಲ್ 30 ಇದೆ. ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. 10 ಗಂಟೆಗೆ 7 ನಿಮಿಷ ಇದೆ. ಟೋಟಲ್ಲು 64 ಪಾರ್ಸಲ್ ಇದೆ. ಇದು ಅಂದ್ಕೊಳ್ಬೋದು 64 ಪಾರ್ಸಲ್ಗಿಂತ ಜಾಸ್ತಿ ಇದೆ ಅಂತ. ಯಾಕೆಂದರೆ ಎಲ್ಲ ಈ ಥರ ಬಾಕ್ಸು, ಈ ಥರ ಡಬ್ಬಗಳು ಬಂದಿದೆ. ಅದಕ್ಕೆ ಆ ಥರ ಎತ್ಕೊಂತಿದೆ. ಫಸ್ಟ್ ಲೊಕೇಶನ್ ಹೋಗ್ಬಿಟ್ಟು ಕಸ್ಟಮರ್ ಪಾರ್ಸಲ್ ಡೆಲಿವರಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವ್ರದೆ, ಇದೇ ಮನೆ. ಹೋಗಿ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗ್ ಒಬ್ರದ್ದು 2 ಇದೆ, ಒಳ್ಳೇದೇ ಆಯಿತು. ಕೊಟ್ಟು ಹೋಗೋಣ. 2 ಜೊತೆಗೆ ತಂದಿರೋದ್ರಿಂದ ಟೈಮಿಂಗ್ಸು ಸೇವ್ ಆಗುತ್ತೆ, ಮತ್ತು ಪೆಟ್ರೋಲು ಸೇವು, ಎಲ್ಲ ಸೇವು, ಎನರ್ಜಿ ಎಲ್ಲ ಸೇವು. ಡೆಲಿವರಿ ಸ್ಟಾರ್ಟ್. हाँ सर, आप एड्रेस कौन सा दिया है और किधर बुला रहे हैं? अभी लिखा है डियोनेस्ट पीछे लिखा है. सर दूर का तरीका नहीं, आप ठीक से बराबर एड्रेस डाल रहे हैं ना. हाँ नहीं सर, आप क्या लिख दिए वो उधर है ना. हाँ पता है. आप एड्रेस दूसरा देते, दूसरा पास बुलाते. ಒಂದು ಅಡ್ರೆಸ್ ಕೊಡ್ಬೇಕಂತ ಇನ್ನೊಂದು ಅಡ್ರೆಸ್ ಹೋಗ್ಬೇಕಂತ. ಅವ್ರ ಅಪ್ಪ ಕೊಡ್ತಾನೆ ಪೆಟ್ರೋಲ್ ಇದು.
ಥ್ಯಾಂಕ್ ಯು. ನಾನು 2 ಲೋಡು ಒಂದೇ ಸಲ ತಂದು ಒಳ್ಳೆ ಕೆಲಸ ಮಾಡಿದೆ. ಯಾಕೆ ಅಂತಂದರೆ ಆ ಕಸ್ಟಮರ್ದೆ ಮತ್ತೆ ಇನ್ನೊಂದು ಸ್ವಲ್ಪ ಪಾರ್ಸಲ್ ಬಂದಿದೆ. ಒಂಥರ ಟೈಮ್ ಸೇವು, ಇವತ್ತು ಪೆಟ್ರೋಲ್ ಸೇವು, ಈ ಎನರ್ಜಿ ಸೇವು ಒಂದೇ ಸಲ. ಸ್ವಲ್ಪ ಟೆನ್ಷನ್ ತೊಗೊಳ್ಬೇಕು ಅಷ್ಟೇ. 12 ಗಂಟೆ ಒಳಗೆ ಮುಗಿಸ್ಬೇಕು. 12 ಗಂಟೆ ಒಳಗಿಲ್ಲ ಎಷ್ಟೈತೆ ಅಂದರೆ ಅದು 30 ಇತ್ತು. 30 ಮಾತ್ರ ಮುಗಿಸಿದ್ರೆ ಸಾಕು 12 ಗಂಟೆ ಒಳಗಡೆ. ಮತ್ತೆ ಒಂದೇ ಕಸ್ಟಮರ್ದು 3 ಒಳ್ಳೇದೆ. ಒಂದೇ ಕಸ್ಟಮರ್ದು ಮತ್ತೆ ಇನ್ನೊಬ್ರದ್ದು 3 ಬಂದಿದೆ. 6 ಪಾರ್ಸಲ್ ಆಯ್ತು. ಇಲ್ಲ ಅಂದ್ರೆ ಅವಾಗ ಒಂದ್ಸಲ ಬರ್ಬೇಕಿತ್ತು, ಇವಾಗ ಒಂದ್ಸಲ ಬರ್ಬೇಕಿತ್ತು, 2 ಸಲ. ಟೈಮ್ ಸೇವ್. ಅಯ್ಯೋ, ಇವತ್ತು ದೇವರಾಣೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲೇ ಇಳ್ದ್ಬಿಟ್ರಾ? ನೋಡ್ಬೇಕು ತಾನೆ. ಅದು ಇನ್ನೊಂದು ಏನಂದರೆ ಅದೇ ಕಸ್ಟಮರ್ ಬಂದಿದೆ. ಬೆಳಗ್ಗೆ ಲೋಡಲ್ಲಿ ಯಾವ ಕಸ್ಟಮರ್ ಪಾರ್ಸಲ್ ಬಂದಿತ್ತು, ಇದು ಇವಾಗ ರೆಗ್ಯುಲರ್ ಲೋಡಲ್ಲೂ ಅದೇ ಕಸ್ಟಮರ್ ಪಾರ್ಸಲ್ ಬಂದಿದೆ. ಟೈಮ್ ಸೇವ್, ಟೈಮ್ ಸೇವ್, ಟೈಮ್ ಸೇವ್, ಎನರ್ಜಿ ಸೇವ್, ಪೆಟ್ರೋಲ್ ಸೇವ್. ಟುಡೇ ಫುಲ್ ಜಾಲಿ ಜಾಲಿ. ಒನ್ ಟೈಮ್ 3 1 2 3 ಯಾರ ಹೆಸರು ಬಂದಿದೆ ಪಾರ್ಸಲ್? ಯಾರ ಹೆಸರು ಬಂದಿದೆ? 405 ಹಾಲಿಡೇನಾ? ಯಾವ ಸ್ಕೂಲು? ಸೆಂಟ್ ಪೀಟರ್ಸ್. ಓಹೋ, ಇಲ್ಲೇ ಹತ್ರ. ವಾ, ಬೇಡವಾ ಪಾರ್ಸಲ್ಲು? ನಾನೇ ತಗೊಂಡೋಗಿ. ಹಾಂ, ನೀವೇ ಯಾವ ಸ್ಕೂಲು? ಆರ್ಚಿಡ್. ಅಲ್ಲಿ? ಓಹೋ, ಹುಡುಗರು ಫುಲ್ ಖುಷಿ, ಅವ್ರ ಮನೆ ಪಾರ್ಸಲ್ ಸಿಕ್ತು ಅಂತ. ವೆರಿ ಗುಡ್. ಎಕ್ಸೈಟ್ಮೆಂಟು, ಖುಷಿ ಎಲ್ಲ ಇರುತ್ತಲ್ಲ. ಓಹೋ, 11:30 ಆಗೋಯ್ತು ಟೈಮು. ಇನ್ನೂ ಎಷ್ಟಿದೆ ನಾನು ಮಾಡೋವಂಥದ್ದು, ಅದು ಮಾತ್ರ. ಕಾರ್ತಿಕ್ ಅಲ್ವಾ? ಥ್ಯಾಂಕ್ ಯು. 63ರಲ್ಲಿ 59 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಅದರಲ್ಲಿ 1 ಆಗಿಲ್ಲ, ಇನ್ನೂ 3 ಇದೆ. ಲಾಸ್ಟ್ ಲೊಕೇಶನ್ನು. ನಾನು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಇನ್ನೂ 5 ನಿಮಿಷ ಬೇಕು. ಲಾಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಇದೊಂದು ದೊಡ್ಡ ಅಪಾರ್ಟ್ಮೆಂಟು. ಇಲ್ಲಿಲ್ಲ ಅಂದರೂ 500 ಚಿಲ್ಲರೆ ಫ್ಲ್ಯಾಟ್ಸ್ ಇದೆ. ಇದೊಂದು ಚಿಕ್ಕ ತೋರಿಸ್ಬಿಟ್ಟು ಏನು 500 ಚಿಲ್ಲರೆ ಫ್ಲ್ಯಾಟ್ ಅಂತೀರಾ? ಇಲ್ಲಿ ನೋಡಿ, ಫುಲ್ ದೊಡ್ಡದಿದೆ. ನನಗೆ ಅಪಾರ್ಟ್ಮೆಂಟ್ ಬಂದರೆ ಅದು ಯಾವುದು ಫುಲ್ ಬರೋಲ್ಲ. ಅದೊಂದೇ ಅಪಾರ್ಟ್ಮೆಂಟ್ ಬರೋದು, ಹಿಂದ್ಗಡೆ ಕಾಣ್ತಿದೆಯಲ್ಲ ಅದೊಂದು ಅಷ್ಟೇ ಬರೋದು. ಅದು ಬಿಟ್ಟಿನ ಯಾವುದೂ ಬರೋಲ್ಲ. ಯಾಕೆ ಅಂತಂದರೆ ಇಷ್ಟೇ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕಾಂಪೌಂಡ್ ಇದೆಯಲ್ಲ ಅದ್ರ ಆ ಸೈಡು ಡೈಲಿ ಮಾಡ್ತೀನಿ. ಅದು ಅಪಾರ್ಟ್ಮೆಂಟು ಯಾವಾಗಲೂ ಹೇಳ್ತಿರ್ತೀನಿ ನಾನು ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ ಅಂತ. ಇದು ಅವಾಗವಾಗ ಬರುತ್ತೆ, ವಾರಕ್ಕೊಂದ್ಸಲ ಅಂದರೆ 15 ದಿನಕ್ಕೊಂದ್ಸಲಿ. ಇಲ್ಲಿಂದ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಹೇಳಿ? ಒಂದು 30 ಮೀಟ್ರು ಇಲ್ಲ. ಓಕೆ, ಇಲ್ಲ 3 ಇದೆ ಕೊನೆಯದು. ಇದನ್ನು ಮುಗಿಸ್ಕೊಂಡು ಹೋಗೋಣ. ಇದು ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲಿ ನೋಡ್ತಿರಲ್ಲ, ಇಲ್ಲಿದೆಯಲ್ಲ, ಇಲ್ಲಿಂದ ನಾನು ಅಲ್ಲಿ ಇದು ಅಲ್ಲ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಇಲ್ಲಿ ಒಂದ್ಸಲ ಹೋಗಿ ಬರ್ತೀನಿ ಅಂದರೆ ಆಗುತ್ತೆ ನೋಡಿ. ಇದು ಕಾಣ್ತಾ ಇದೆಯಲ್ವ ರೋಡಿ, ಇದು ಇಲ್ಲೋಗಿ ಹಿಂಗೋಗಿ ಇಲ್ಲೋಗಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗೋಷ್ಟು ದೂರ ಡೈಲಿ 2 ಸಲ ವಾಕಿಂಗ್ ಮಾಡ್ದಂಗೆ ಆಗುತ್ತೆ. ಆದರೂ ಸಣ್ಣ ಆಗಲ್ಲ. ಇವತ್ತು ಏನೋ ನಂಗೆ ಸ್ವಲ್ಪ ಒಳ್ಳೆ ಬುದ್ಧಿ ಬಂದಿದ್ದಕ್ಕೆ ಇವತ್ತು ಒಂದೇ ಟೈಮ್ ಮಾಡ್ತಿರೋದು ಈ 2 ಲೋಡ್ನ. ಸರ್ OTP ಅಮೆಝಾನ್ 785. ನನ್ನ ಡೆಲಿವರಿ ಮುಗೀತು ಇವತ್ತಿನ ಕತೆ. ಡೆಲಿವರಿ ಡಮಾರ್. 63 ಪಾರ್ಸಲ್ ತಂದಿದೆ, ಅದರಲ್ಲಿ 1 ಪಾರ್ಸಲ್ ಡೆಲಿವರಿ ಆಗಿಲ್ಲ. 62 ಆಗಿದೆ. ಇಷ್ಟೇ. 56ನೇ ದಿನ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇನ್ನು ಎಷ್ಟಿದೆ? 56 ಅಂದರೆ 57, 58, 59, 60, 61. ಇನ್ನು 5 ದಿನ ಇದೆ. 5 ದಿನದಲ್ಲಿ ಅಮ್ಮಂದು ಎಷ್ಟು ಡೆಲಿವರಿ ಮಾಡ್ಬೋದು? ಇದೇ ಥರ ಬತ್ತು ಅಂತಂದರೆ 6 5 30, ಮ್ಯಾಕ್ಸಿಮಮ್ ಅಂದರೆ 300 ಪ್ಯಾಕೇಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು 61 ಡೇಸ್ ಚಾಲೆಂಜಿಗೆ 61,000 ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೆ. ಅದು ಕಂಪ್ಲೀಟ್ ಆಯಿತಾ ಇಲ್ವೋ
ಅದನ್ನು ತಿಳ್ಕೊಳ್ಳೋಕ್ಕೆ ಇನ್ನು 5 ದಿನ ಪೆಂಡಿಂಗ್ ಇದೆ. ಆಗಲಿ, ಓಕೆ ಬಾಯ್, ಮತ್ತೆ ಸಿಗೋಣ.